ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನೊಂದು ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ಗುರುವಾರ, ಹೀಗಾಗಿ ಗುರುಗಳ ದರ್ಶನ ಪಡೋಣ ಅಂತ ಇಡೀ ಟೈಮ್ಗೆಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೊಟ್ಟಿದ್ದೀವಿ. ನಮ್ಮ ದಾವಣಗೆರೆಯಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿ ಹೋಗಿದ್ದೀವಿ. ನಮ್ಮ ಜೊತೆ ಪ್ರೀತಿಯವರು ಮತ್ತು ನಮ್ಮ ಪುಟ್ಟ ಪಾಪು ಕಂಡಮ್ಮ ಬಟ್ಟಿದೆ. ಇವತ್ತು ಕಂಡಮ್ಮ ಹೊಟ್ಟಿದ್ವಿ. ಹಾಗೆ ನಮ್ಮ ಜೊತೆ ಸುನೀತಾ ಅವ್ರು ಬನ್ನಿ. ಸುನೀತಾ ಅವ್ರು ಇವತ್ತು ಆ್ಯಡ್ ಆಗ್ತಿದ್ರೆ ತುಂಬ ದಿನ ಆಯಿತು. ಸುನೀತಾ ಅವ್ರು ಕಾಣಿಸ್ಕೊಂಡೇ ಇಲ್ಲ ಬಿಡೋದ್ರಲ್ಲಿ. ಇವ್ರು ನಮ್ಮ ಸೆಕೆಂಡ್ ಮದರ್. ಇವರು ನಮ್ಮ ಫಸ್ಟ್ ಮದರ್ ಅಲ್ಲಿ ಪಾಪನ ಆಟಾಡ್ಸ್ತಾ ಇದ್ದಾರೆ ಅವ್ರ ಹಸ್ಬೆಂಡ್ನ. ಇವತ್ತೆಲ್ಲ ಸೇರಿ ಸಾಯಿಬಾಬಾ ಟೆಂಪಲ್ ಬಿಟ್ಟಿದ್ವಿ. ನಮ್ಮ ಜೊತೆ ಪಲ್ಲವಿ ಇದ್ದಾರೆ. ಪಲ್ಲವಿ ಅವರು ಇವತ್ತು ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ಅವಾಗ ಕಾಣಿಸ್ಕೊಂತಿರ್ತಾರೆ, ಜಾಸ್ತಿ ತೋರ್ಸಂಗ್ ಇವತ್ತು ಎಲ್ರು ಇವತ್ತು ನಿಮ್ಮನ್ನು ದರ್ಶನ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ನಮ್ಮ ಜೊತೆ ಬನ್ನಿ, ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ, ಗುರುಗಳ ಆಶೀರ್ವಾದ ಅಂತ ಹೇಳಿದ ನೋಡೋಣ ಅಂತ ಹೊರಗಡೆ ಬಂದ್ವಿ. ನೋಡಿದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಲ್ಲಿ, ಹಂಗಾಗಿ ನಮ್ಮ ಎಲ್ಲರೂ ಇಲ್ಲೇ ಕುಂತಿದ್ದಾರೆ. ಏನು ದೇವಸ್ಥಾನಕ್ಕೆ ಹೋಗ್ತಾರೆ, ಮಳೆ ಬಂತಲ್ಲ, ಹೆಂಗೆ ಅನ್ನಿಸ್ತೈತೆ? ಅಲ್ಲ ಮಳೆ ಬರ್ತೈತಿ, ಚೆನ್ನಾಗಿ ಅನ್ನಿಸ್ತೈತಿ ಅಂತ ಅಂತಿದ್ಯಾ? ಬಾರೆ ಬಾ, ಬರ್ಲೇಬೇಕು ಈಗ. ನಡಿ ನಡಿ, ಡವ್ ಬ್ಲಾಗೆ ಡವ್ ನಡಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಪಲ್ಲವಿ ಅವ್ರು ಬನ್ನಿ. ಬನ್ನಿ ಬನ್ನಿ. ಅವಿರ ನೋಡಿ, ಇದೆ ಆಫೀಸ್ ನಮ್ಮ ಪಲ್ಲವಿ ಅವರು. ಅದೇ ಮೇಡಮ್ ಹೋಗ್ತಿದ್ದಾರೆ. ಮೇಡಮ್ 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 ಆಯ್ ಮಾಡಿ, ಮೇಡಮ್ ಆಯ್ ಆಯ್ ಮಾಡಿ. ಓ ನಮ್ಮ ಮೇಡಮ್ ಅವ್ರು ಆಯ್ ಮಾಡ್ಬಿಟ್ರಪ್ಪ. ನಮಸ್ತೆ. ಬಬ್ಲಿ ರಿಯಲ್ ಆಗಿ ಹೊರಟಾ? ಬಾವು ಕಳಿಸ್ತೀನಿ ಈ ವಿಡಿಯೋನ, ಮಳೆಗೆ ಆಟಾಡ್ತಾವಳೆ ಅಂತ. ಮಳೆ ಬರ್ತೈತಿ, ಮಳೆಯಲ್ಲೇ ನೆನ್ಕೊಂಡು ಹೊಂಟವ್ರೆ. ಇವ್ರು ನೆನೆದಲ್ದೆ ನನ್ನ ನೆನೆಸ್ತವ್ರೆ. ಕಾರ್ ತೆಗೇನು ಅನ್ಕೊಂಡ್ವಿ, ಬಟ್ ಬೇಡ, ಇಲ್ಲ ವಾಕಬಲ್ ಇತ್ತಲ್ಲ, ಹಂಗೆ ಬೇಡ ಅಂದ್ರೆ ಅವರು. ಇದೇ ಸಾಯಿಬಾಬಾ ಟೆಂಪಲ್ ರೋಡ್ ಮಾತ್ರ ಮಳೆಗೂ ಆ ಲೈಟಿಂಗಿಗೂ ಸಗದಾಗಿ ಕಾಣ್ತೈತೆ. ಏನು ಮೂಲವಿ ಸುನೀತಾ ಮರೆ ಬರ್ತಾ ಇದ್ರು ಜನಗಳು ಟೆಂಪಲ್ಗೆ ಹೋಗ್ತಾ ಇದ್ರಂದ್ರೆ ಜನಗಳಿಗೆ ಎಷ್ಟೊಂದು ಭಕ್ತಿ ಜಾಸ್ತಿ. ಭಕ್ತಿ ಜಾಸ್ತಿ ದೇವರಿಗೆ, ದೇವ್ರ ಮೇಲೆ. ಮಳೆಯಲ್ಲಿ ತೊಯ್ಸ್ಕೊಂಡು ಹೋಗ್ತೀವಿ ಅಂತಲ್ಲ, ಮಳೆಯಲ್ಲಿ ಶುದ್ಧ ಆಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಓಕೆ ಓಕೆ. ಮಳೆಯಲ್ಲಿ ನೆಂದರೆ ಆರೋ ಕ್ಲೀನ್ ಆಗುತ್ತಂತೆ, ಪವಿತ್ರ ಆಗ್ತೀವಿ. ದೇವಸ್ಥಾನದಲ್ಲಿ ಪ್ರಸಾದ ನಡೀತಾ ಇದೆ, ಪ್ರಸಾದ ಕೊಡ್ತಿದ್ದಾರೆ. ಕೇಸರಿಬಾತ್ ಪ್ರಸಾದ ಕೊಡಿದ್ದಾರೆ. ಮತ್ತೆ ನಾಲ್ಕು ಸಂಬರ್ಗೆ ಹೋಗಿರಿ, ನಾಲ್ಕು ಸಂಬರಂತೆ ಮೊಸರನ್ನ, ರೈಸು, ಮೊಸರನ್ನ, ಪುಳಿಯೋಗರೆ. ಅವನದೊಂದು
ಥ್ಯಾಂಕ್ಸ್. ಏನಿದೆ ಬೊಬ್ಳಿ ಅವ್ರು ಎರಡೆರಡು ಖುಷಿ ಆಗ್ತೈತೆ. ಪ್ರಸಾದನ ಇಲ್ಲೇ ನೆಕ್ತವಳೆ ಚೆನ್ನಾಯ್ತಾ? ಒಂದು ಪ್ಲೇಟ್ ಕಲ್ಯಾಣ ಮಾಡ್ದಲ್ಲೇ. ಫೈನಲಿ ಪ್ರಸಾದನ ತಗೊಂಡು ಮನೆಗೆ ಬಂದ್ವಿ. ಪ್ರಸಾದನ ತಗೊಂಡು ಮನೆಗೆ ಬಂದ್ವಿ. ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಮೊಸರನ್ನ ಮತ್ತು ರೈಸ್. ದಯವಿಟ್ಟು ಅಲ್ಲ ಮತ್ತೆ ಇದನ್ನೇ ಊಟ ಹಾಕಿಕ್ಕಿರಿ, ಊಟ ಮಾಡ್ರಿ. ಆಮೇಲೆ ಊಟ ನಾಡೈತಪ್ಪಿ ಇವತ್ತು. ಏನಂದ್ರೆ ಸಮಾಚಾರ, ನಮ್ಮ ಅಣ್ಣಯ್ಯವ್ರು ಬಂದವ್ರೆ. ಆನ್ ಒಳ್ಳೆ ನಮ್ಮ ಅಣ್ಣಯ್ಯವ್ರು ಬಂದವ್ರೆ. ಆಯ್ ಮಾಡಿ ಅಣ್ಣವ್ರೆ, ಏನು ಅನ್ಸುತ್ತೆ ಇಷ್ಟು ಚೆನ್ನಾಗಿ ಕಾಣ್ತದ್ಯಾ? ಎಲ್ಲೋ ಮಿಸ್ ಹೊಡಿತೈತಿ. ಎಲ್ಲೋ ಮಿಸ್ ಹೊಡಿತೈತಿ. ಇಲ್ಲಿ ನೋಡ್ರಿ ಎರಡು ಹಿಡ್ಕೊಂಡ್ ನೋಡಿ. ಹೆಂಗಿದೆ ಪ್ರಸಾದ? ವರ್ಷ ಒಬ್ಳೆ ತಿಂತೀಯಾ? ಇವಳು ನೋಡಕ್ ಹಿಂಗ ಅದಾಳೆ. ತಿಂದ್ರೆ ಹಂಡಂಡೆ ತಿಂತಾಳೆ. ಅಲ್ಲ ಏನಂಟಿ, ನೀವು ಅಡಿಗೆ ಮಾಡಾಕ್ತಿರಲ್ಲ, ಇವಳು ನೋಡಕ್ ಹಿಂಗ ಅದಾಳೆ. ತಿಂದ್ರೆ ಹಂಡಂಡೆ ತಿಂತಾಳ್ತಾನೆ. ಬೆರೇಟು ಇವಳು ಮಾತ್ರ ಇವಳು ಫಿಕ್ಸ್ ಬಿಡ್ರಿ. ಮನೆ ಊಟ ಇರೋ ತನಕ ಏನೈತೆ ಎಲ್ಲ ತಿಂದು ಚೆನ್ನಾಗಿರ್ಬೇಕು ಅಂದಾನೆ ಕೂತ್ಕೊಳ್ತಾರೆ. ಜೀವನದಲ್ಲಿ ತಿನ್ನಿ ಚೆನ್ನಾಗಿರಿ, ಮಜಾ ಮಾಡಿ ಅಷ್ಟೇ ಜೀವನ. ದುಡಿಬೇಡ್ರಿ. ದುಡಿಯೋಕೋ ಮತ್ತದ್ ಹೇಳಿಲ್ಲಲ್ಲ ಸಿದ್ದೇವರ. ಜೀವನ ಅಂದ್ರೆ ಏನು? ಮನೆಯಲ್ಲಿದ್ದಾಗ ಅಡ್ಗೆ, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಪ್ರಸಾದ. ಈಗ ಆ್ಯಕ್ಚುಲಿ ನಿಜವಾದ ದೇವ್ರು ಯಾವ್ದು ಹೇಳು? ಮನೇಲಿರೋ ನಿಜವಾದ ದೇವ್ರು ಯಾರು? ಪರಮಾತ್ಮ. ಇವರು ತಾಯಿ ದೇವರು. ಹೌದಾ? ಜನ್ಮ ಕೊಟ್ಟರೋ ದೇವ್ರು. ಹೌದಾ? ಜನ್ಮ ಕೊಟ್ಟರೋ ದೇವರೇ ಸಾಕ್ಷಾತ್ ಅಡುಗೆ ಮಾಡಿ ಹಾಕ್ದಾಗ ಅದನ್ನು ಪ್ರಸಾದ ಅಂತ ತಿನ್ಬೇಕು. ಅಡ್ಗೆ ಮಾಡಿದಾಗ ಹೌದಲ್ಲಮ್ಮ? ಅಮ್ಮ ಎಂಬ ನಿಜ ದೈವ ಇರುವಾಗ ಇಲ್ಲಿ ಗೋಪುರ ಗಡಿಸಿಕರ ಅಲೆಯೋದ ಎತ್ತೋಳ ಕಾಲಡಿಯ ಪ್ರತಿ ದೇವರು ಉಂಟು. ಕೈ ಮುಗಿದು ತಲೆ ಬಾಗು ಸ್ವರ್ಗ ನಿನಗುಂಟು. ಈಗ ಚಪ್ಪಲಿ ತಟ್ರಮ್ಮ. ಚಪ್ಪಲಿ ಬೇಗ ಹಂಗಲ್ಲ ಹಿಂಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಅಡಿಗೆ ಅದನ್ನ ತಗೊಂಡು ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಅಷ್ಟೇ. ಅಮ್ಮ ಹತ್ರ ಅಡಿಗೆ ಮಾಡಿದಾಗ ಅಡ್ಗೆ ನಮಗೆ ತಟ್ಟೆಗೆ ಹಾಕೊಟ್ರೆ ಪ್ರಸಾದ. ಒಳ್ಳೆದು ಉಲ್ಟಾ. ಅಲ್ಲ ನೋಡು ಹಿಂಗೆ ಬಕಸ್ ಹೆಂಗ್ ತಿಂತಾಳೆ. ಒಂದ್ ಮಾತಾರ ಬಾ ತಿನ್ನು ಅಂತ ಒಂದ್ ಮಾತಾರ. ಕೊಟ್ಟೆ ಇಲ್ಲ ನಾವು. ಸಾರಿ. ನಮ್ಮ ಮನೆಗೆ ಬೆಳಗಿಂದ ವಿಶ್ ಮಾಡಿರ್ಲಿಲ್ಲ, ಬೆಳಗಿನ ಕೈ ಸಿಕ್ಕಿರ್ಲಿಲ್ಲ, ನಾನು ಸಿಕ್ಕಿರ್ಲಿಲ್ಲ. ಅದಕ್ಕೆ ಏನು ಹೇಳ್ತೀನಿ ಅಂತಂದ್ರೆ, ನಿನ್ನ ಲೈಫ್ ಈಗ ಇಷ್ಟು ಕೈ ಐತೆ, ಈ ಕೈ ಹಾಕೊಂಡು ಅದೆಲ್ಲ ಕಳೆದೋಗ್ಲಿ. ಇಷ್ಟು ದೊಡ್ಡ ಸಿಹಿ ನಿನ್ನ ಲೈಫಲ್ಲಿ ಬರಲಿ. ಒಳ್ಳೆ ಹೆಸರು ಮಾಡೋದು. ನಾವು ಯಾವಾಗ ನಿಮ್ಮ ಜೊತೆ ಇರ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮ ಆಂಜನೇಯ. ಹಾಗೆ ಜೀವನದಲ್ಲಿ ಎಲ್ಲ ಕಂಡಿರೋ ಖರ್ಚುಗಳು ನೆನ್ಸಾಗ್ಲಿ ಅಲ್ಲ ನೀವೇ ಆಶೀರ್ವಾದ ಮಾಡಿ ಸಾಕಿ. ಪುಣ್ಯಾತ್ಮ ಇವನಿ ಮಾಡಿ ಈ ಕಡೆಗೆ.
ಏಯ್ ಅಕ್ಕ ಮಾಡ್ಕೊಳ್ಳಿ. ಲೂಡೋ ಆಡ್ತಾ ಇದೀವಿ. ನಾನು ನಮ್ಮ ಬೊಬ್ಲಿ ಒಟ್ಟು, ಆಮೇಲೆ ಪಲ್ಲವಿ ಪ್ರೀತಿ ಒಟ್ಟು. ನಿನ್ನೆ ಸೋತಿದ್ರು ಬೊಬ್ಲಿ ಅವರು. ಇಲ್ಲ ಗೆದ್ದಿದ್ವಿ. ಇನ್ನಾಗ ನಾವೇ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ ಲೂಡೋ ಹೆಂಗಾಗ್ತದೆ ನೋಡ್ಬನ್ನಿ.